ವಿಧಾನಸಭೆಯಲ್ಲಿ ಹಿಂದೂ ಮುಸ್ಲಿಂ ಅಂಬೇಡ್ಕರ್ ಸಮರ ಇವತ್ತು ಜೋರಾಗಿ ನಡೆದಿದೆ. ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಇವತ್ತು ದೊಡ್ಡ ವಾಕ್ ಸಮರವೇ ನಡೆದಿದೆ. ಈ ಸಂದರ್ಭದಲ್ಲೇ ನಾವು ಎಲ್ಲಿಂದಲೋ ಬಂದಿಲ್ಲ, ನಾವು ಇದೇ ಮಣ್ಣಿನ ಮಕ್ಕಳು, ಹಿಂದುಳಿದ ವರ್ಗ ದಲಿತರಿಂದ ನಾವು ಕನ್ವರ್ಟ್ ಆಗಿರ್ಬೋದಷ್ಟೇ, ನಮಗೂ ಕೂಡ ನಿಮ್ಮ ಸಹೋದರರು ಅಂತ ತಿಳಿದುಕೊಳ್ಳಿ ಅಂತ ಬಜೆಟ್ ಮೇಲಿನ ಚರ್ಚೆ ವೇಳೆ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆಯನ್ನ ಕೊಟ್ಟರು. ಈ ವೇಳೆ ನೀವು ಹಿಂದೂಗಳೇ ಹಾಗಾದ್ರೆ ಒಪ್ಕೊಳ್ಳಿ ಆ ವಿಚಾರವನ್ನ ಅಂತ ಬಿಜೆಪಿ ಸದಸ್ಯರು ಹೇಳ್ತಾರೆ. ಮುಸ್ಲಿಮರಿಗೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ಅಂತೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗುತ್ತೆ. 16% ಈ ರಾಜ್ಯದ ಜನಸಂಖ್ಯೆ ಅಲ್ಪಸಂಖ್ಯಾತರು, ಮುಸಲ್ಮಾನರು ಇದರಲ್ಲಿ ಹೆಚ್ಚಾಗಿ ಇದ್ದಾರೆ. ನಾವು ಈ ದೇಶದ ನಾಗರಿಕರಲ್ವಾ? ಮುಸಲ್ಮಾನರು ಈ ದೇಶ ಸಮಾಜದ ಭಾಗ ಅಲ್ವಾ? ನಾವು ನ್ಯಾಯಬದ್ಧವಾಗಿ ತೆರಿಗೆ ಕಟ್ತಾ ಇಲ್ವಾ ಅಧ್ಯಕ್ಷರೇ? ಈ ಬೊಕ್ಕಸಲ್ಲಿ ನಮ್ಮ ಅಧಿಕಾರ ಇಲ್ವಾ? ನಮ್ಮ ತೆರಿಗೆ ಹೋಗ್ತಾ ಇಲ್ವಾ? ಅಂದರೆ ಇಲ್ಲಾಂದರೆ ನಮ್ಗೆ ಡಿಕ್ಲೇರ್ ಮಾಡಿ, ನೀವು ಮನುಷ್ಯರಲ್ಲ ಮುಸಲ್ಮಾನರು, ನೀವೆಲ್ಲ ಪ್ರಾಣಿಗಳು, ನೀವು ಈ ಸಮಾಜದಲ್ಲಿ ಬದುಕಕ್ಕೆ ನಿಮಗೆ ಅಧಿಕಾರ ಇಲ್ಲ, ನಿಮ್ಮ ಅಸ್ತಿತ್ವನೇ ಇಲ್ಲ, ನಿಮ್ಮ ಯೋಗ್ಯತೆ ಈ ಸಮಾಜದಲ್ಲಿ ಇರುವುದಕ್ಕೆ ಇಲ್ಲ. ಯಾಕಂದರೆ ನೋವಾಗುತ್ತೆ ಅಧ್ಯಕ್ಷರೇ. 4,10,000 ಗಾತ್ರ ಇರ್ತಕ್ಕಂಥ ಬಜೆಟಲ್ಲಿ 4,500 ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು. ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಜೈನರಿಗೆ, ಬೌದ್ಧರಿಗೆ, ಪಾರ್ಸಿರರಿಗೆ, ಸಿಖ್ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ. ಆಯಿತು, ಎಲ್ಲ 4,500 ಕೋಟಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂದ್ರೂ ನಾವು 15% ಜನಸಂಖ್ಯೆ ಇದೆಯಲ್ಲ ಅಧ್ಯಕ್ಷರೇ. ನಮ್ಮ ತೆರಿಗೆನೂ ಕೂಡ ಒಂದು ಟೂತ್ ಬ್ರಷ್ ತಗೊಂಡ್ರು ತೆರಿಗೆ ಕಟ್ಟಬೇಕಲ್ಲ ಅಧ್ಯಕ್ಷರೇ. 15% ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅಲ್ಲ, ದಯವಿಟ್ಟು ಮಾತಾಡೋಕ್ಕೆ ಅವಕಾಶ ಕೊಡಿ. ಅವರು ಸ್ಲೋಗನ್ ಕೊಟ್ಟರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ಅದರ ಅರ್ಥ ಏನು ಅಂತ. ಮತ್ತೆ ಇನ್ನೊಂದು ವರ್ಷ ಬಂದು ಹೇಳಿದರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಅಂದರೆ ಎಲ್ಲರಿಗೂ ವಿಶ್ವಾಸದಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿದರು. ಇವತ್ತು ರಾಜ್ಯದ ನಮ್ಮ ಬಿಜೆಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥದ್ದು, ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನು ಮಾತಾಡಿದ್ದಾರೆ ಅಂದರೆ ಇದು ಹಲಾಲ್ ಬಜೆಟ್, ಇದು ಮುಸಲ್ಮಾನರ ಬಜೆಟ್. ಅರೆ 4,10,000 ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ? 4,500 ಕೋಟಿ ಮುಸಲ್ಮಾನರು ಕೊಟ್ಟರು. ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ? ನಾವು ನಿಮ್ಮ ಸಹೋದರ ಅಲ್ವಾ? ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ? ನಮ್ಮ ಪ್ರಧಾನಮಂತ್ರಿಗಳು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನನ್ನ ಆಶಯ ಏನಂದ್ರೆ, ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದರು. ನನಗೆ ಭಾಳ ಸಂತೋಷ ಆಯಿತು. ಏನಪ್ಪ ಪ್ರಧಾನಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಭಾಳ ಸಂತೋಷ ಆಯಿತು ಅಧ್ಯಕ್ಷರೇ. ಒಂದು ಕೈಯಲ್ಲಿ ಖುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ. ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಕ್ಕೆ ಈ ಬಜೆಟ್ ಕೊಟ್ಟಿದ್ದು, ಅದನ್ನು ಟೀಕೆ ಮಾಡಿದಿರಿ. ಪ್ರಧಾನಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು. ನಮಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದರೆ, ಏನಪ್ಪ 4,10,000 ಕೋಟಿಯಲ್ಲಿ 1% ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದ? ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇನು ತಕರಾರಿಲ್ಲ ಕುರಾನ್ ಜೊತೆಗೆ. ಪ್ರಧಾನಮಂತ್ರಿಗಳು ಹೇಳಿರೋದು, ನಾನು ಹೇಳಿಲ್ಲ. ಪ್ರಧಾನಮಂತ್ರಿಗಳು ಮುಂದುವರಿಸಿ ರಿಜ್ವಾನ್. ನನ್ನ ಸ್ನೇಹಿತರ ಅನುಕೂಲಕ್ಕೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಸ್ನೇಹಿತರ ಅನುಕೂಲಕ್ಕೆ ಹಲಾಲ್ ಬಜೆಟ್ ಅಂತ ಹೇಳಿದ್ರು. ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು ಅಂತ ಇಲ್ಲ, ಒಂದು ನಿಮಿಷ ನಾನು ಅಧ್ಯಕ್ಷರೇ. ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ. ಬಜೆಟ್ ಚರ್ಚೆ ವೇಳೆ ಅಂಬೇಡ್ಕರ್ ಸಾವರ್ಕರ್ ಸಮರ ಕೂಡ ಜೋರಾಗಿ ನಡೆದಿದೆ. ಅಂಬೇಡ್ಕರ್ ಹಿಂದೂ ಅಲ್ಲ ಅಂತ ಬಸವರಾಜ ರಾಯರೆಡ್ಡಿ ಹೇಳ್ತಾರೆ. 2 ನೇಷನ್ ಥಿಯರಿ ಹೇಳಿದ್ದೇ ಸಾವರ್ಕರ್ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ.
ಮಹಾಸಭಾದಲ್ಲಿ ಹೇಳಿದ್ದು ಬೇಕಿದ್ರೆ ಚಾಲೆಂಜ್ ತೆಗೆದುಕೊಳ್ಳಿ, ವಿಪಕ್ಷಗಳಿಗೆ ಸವಾಲಾಗ್ತಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಏನು ಗೊತ್ತಾ, ಯತ್ನಾಳ್ ಅವರು ಹೆಂಗಾರ ಮಾಡಿ ಜಗಳ ತಕೊಂಡ್ಬಿಟ್ರೆ ನೀವು ಅಸೆಂಬ್ಲಿ ಮುಂದಾಗ್ತೀರಿ ಅಂತ ಆಯ್ತು, ಶುಕ್ರ ಚರ್ಚೆ ಮಾಡಿ, ಅಂಬೇಡ್ಕರ್ ಹಿಂದೂ, ಅಂಬೇಡ್ಕರ್ ಹಿಂದೂ ಅಲ್ಲ. ಚರ್ಚೆ ಮಾಡಿ ಆಯ್ತು, ನಾಳೆ ಮಾತಾಡಿ. ಈ ಕುರಾಣದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹೋದರತ್ವ ಭಾವನೆನೇ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ. ಆಯ್ತು, ಮತ್ತೆ ನೋಡಿ, ಈಗ ಬಜೆಟ್ ಮುಗಿಲಿ.